ಎಲ್ಲರಿಗೂ ಜೈ ಜನೇಂದ್ರಗಳು. ಧರ್ಮ ಬಂಧುಗಳೇ, ನಾನು ರತನ್ ಚಂದ್ ನೇಮನಾಥ್ ಕೋಟಿ ಇಂಡಿ, ರಾಷ್ಟ್ರ ಪ್ರಶಸ್ತಿ ವಿಭೂಷಿತ, ಸಿದ್ಧಾಂತ ಕೀರ್ತಿ ಪ್ರಶಸ್ತಿ ವಿಭೂಷಿತ ನಿವೃತ್ತ ಶಿಕ್ಷಕನು. ಈಗ ಇವತ್ತಿನ ದಿವಸ ನಾನು ನಿನ್ನ ಆತ್ಮನೇ ಜಿನೇಂದ್ರ ಭಗವಾನ ಅನ್ನುವಂತಹ ವಿಷಯದ ಕುರಿತು ಮಾತನಾಡ್ತಾ ಇದ್ದೇನೆ. ನಿಶ್ಚಯದಿಂದ ನೋಡಲಾಗಿ ಪ್ರತಿಯೊಂದು ಶುದ್ಧಾತ್ಮ ಹಾಗೂ ಜಿನೇಂದ್ರ ಭಗವಂತರಲ್ಲಿ ಯಾವ ಅಂತರವೂ ಇಲ್ಲವೆಂದು ತಿಳಿದುಕೊಳ್ಳಬೇಕು. ಮೋಕ್ಷವು ಕೇವಲ ತನ್ನದೊಂದು ಸಂಯೋಗರಹಿತ ಶುದ್ಧ ಆತ್ಮನ ಅವಸ್ಥೆಯ ಹೆಸರಿದೆ. ಅದರ ಪ್ರಾಪ್ತಿಯು ನಿಶ್ಚಯನಯದಿಂದ ತನ್ನ ಶುದ್ಧ ಆತ್ಮನ ಅನುಭವವನ್ನು ಶುದ್ಧಾತ್ಮನ ರೂಪದಲ್ಲಿ ಮಾಡಬೇಕಿದೆ. ಜ್ಞಾನ, ದರ್ಶನ, ಚೇತನವೇ ಸಿದ್ಧಾತ್ಮರ ಸ್ವರೂಪ ಇರುತ್ತದೆ. ಅದುವೇ ನಿನ್ನ ಆತ್ಮನ ಸ್ವರೂಪವಿದೆ. ಅರಹಂತ ಹಾಗೂ ಸಿದ್ಧಾತ್ಮರ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ವೀರ್ಯ, ಅನಂತ ಸುಖ ಗುಣಗಳೇ ನಿನ್ನ ಆತ್ಮನಲ್ಲಿಯೂ ಇವೆ. ದ್ರವ್ಯ ದೃಷ್ಟಿಯಿಂದ ನಿನ್ನ ಆತ್ಮನು ಮತ್ತು ಸಿದ್ಧಾತ್ಮನ ಸಮಾನ ಇದ್ದಾನೆ. ಒಂದು ವೇಳೆ ನೀ ಹೀಗೆ ನಿಶ್ಚಯವಾಗಿ ತಿಳಿದಿಯಾದರೆ ಅನಾದಿ ಕಾಲದಿಂದ ಅಂಟಿಕೊಂಡಂಥ ಮಿಥ್ಯಾ ವಾಸನೆಗಳ ಅಭಾವವಾಗುತ್ತದೆ. ಯಾವ ಆತ್ಮನಲ್ಲಿ ಕರ್ಮಗಳ ಉದಯದಿಂದ ವಿಭಾವ ಅವಸ್ಥೆಯಾಗುವುದೋ ಅಜ್ಞಾನಿಯು ಅದನ್ನೇ ತನ್ನ ಮೂಲ ಅವಸ್ಥೆ ಎಂದು ತಿಳಿಯುತ್ತಾನೆ. ಹೇಗೆಂದರೆ ನಾನು ಮನುಷ್ಯನಿದ್ದೇನೆ, ತರುಣನಿದ್ದೇನೆ, ವೃದ್ಧನಿದ್ದೇನೆ ಮುಂತಾಗಿ ತಿಳಿಯುತ್ತಾನೆ. ಕರ್ಮಕೃತ ಅವಸ್ಥೆಗಳಲ್ಲಿ ಅಹಂ ಬುದ್ಧಿ ಮಾಡುತ್ತಾನೆ. ಶರೀರವನ್ನು ಸುಖಿ ಅಥವಾ ದುಃಖಿ ಎಂದು ಮನ್ನಿಸುತ್ತಾನೆ. ಅಜ್ಞಾನದ ಕಾರಣ ತನ್ನನ್ನು ದೀನ, ಹೀನ, ಧನವಾನ ಮುಂತಾಗಿ ತಿಳಿಯುತ್ತಾನೆ. ಯಾವುದೇ ಪುಣ್ಯದ ಉದಯದಿಂದ ಗುರುಪದೇಶ ಅಥವಾ ಶಾಸ್ತ್ರ ಸ್ವಾಧ್ಯಾಯದಿಂದ ಆ ಅಜ್ಞಾನದ ಕಣ್ಣುಗಳು ತೆರೆದಾಗ ತನ್ನ ನಿಜವಾದ ಸ್ವರೂಪದ ಅರಿವು ಅವನಿಗೆ ಉಂಟಾಗುತ್ತದೆ. ನಾನು ಸ್ವಯಂ ಭಗವಾನ್ ಸಮಾನನಿದ್ದೇನೆ, ಶುದ್ಧಾತ್ಮನಿದ್ದೇನೆ. ನನ್ನ ಆತ್ಮನ ಸ್ವಭಾವವು ಸಿದ್ಧ ಆತ್ಮನಿಂದ ಕಿಂಚಿತ್ತೂ ಕಡಿಮೆ ಇರುವುದಿಲ್ಲ. ನಾನು ಸಂಸಾರ ಜಗತ್ತಿನಿಂದ ರಹಿತನಿದ್ದೇನೆ. ಕರ್ಮಗಳಿಂದ ಅಲಿಪ್ತ, ಪರಮವೀತರಾಗಿ ಪರಮಾನಂದಮಯ ಅನಂತ ಗುಣಭರಿತನಿದ್ದೇನೆ ಎಂದು ತಿಳಿಯುತ್ತಾನೆ. ಸಿದ್ಧ ಪರಮಾತ್ಮನ ಸಮಾನ ಇದ್ದೇನೆ. ನನ್ನ ಆತ್ಮನಲ್ಲಿ ಸಿದ್ಧ ಪರಮಾತ್ಮರಲ್ಲಿದ್ದ ಎಲ್ಲ ಗುಣಗಳು ವಿದ್ಯಮಾನ ಇವೆ. ನಾನು ಅಮೂರ್ತಿಕ ಅಖಂಡ ಜ್ಞಾನಮೂರ್ತಿ ಇದ್ದೇನೆ. ದ್ರವ್ಯ ದೃಷ್ಟಿಯಿಂದ ನೋಡಲಾಗಿ ಸಿದ್ಧ ಪರಮಾತ್ಮ ಹಾಗೂ ನನ್ನ ಆತ್ಮನಲ್ಲಿ ಯಾವ ಭೇದವೂ ಇಲ್ಲ ಎಂದು ಪಕ್ಕಾ ತಿಳಿಯುತ್ತಾನೆ. ಆದರೆ ಪರ್ಯಾಯದ ದೃಷ್ಟಿಯಿಂದ ನಿಶ್ಚಯವಾಗಿ ಭೇದವಿದೆ. ಸಿದ್ಧ ಭಗವಾನರು ತಮ್ಮ ಆತ್ಮನಿಗೆ ಅಂಟಿದಂತಹ ಸಮಸ್ತ ಕರ್ಮಗಳನ್ನು ಕ್ಷಯಗೊಳಿಸಿದ್ದಾರೆ. ಆದರೆ ನಾನು ಇನ್ನೂ ಪರ್ಯಾಯವನ್ನು ಸ್ವಚ್ಛಗೊಳಿಸಿಲ್ಲ. ನನ್ನ ಆತ್ಮನಲ್ಲಿ ಸಂಸಾರದ ವಿಕಾರಿ ಭಾವಗಳು ಅಂಟಿಕೊಂಡಿವೆ. ಯಾವಾಗ ನಾನು ನನ್ನ ಆತ್ಮನಲ್ಲಿ ಸಂಸಾರದ ವಿಕಾರಿ ಭಾವಗಳನ್ನು ಕ್ಷಯಗೊಳಿಸಿ ಪರ್ಯಾಯವನ್ನು ಬಿಟ್ಟು ಬಿಡುತ್ತೇನೋ ಆಗ ನನ್ನ ಶುದ್ಧಾತ್ಮನನ್ನು ಸಿದ್ಧ ಭಗವಾನನೆಂದು ಕರೆಯಲಾಗುತ್ತದೆ. ನಾನು ನನ್ನ ಶುದ್ಧ ಪರಿಣತಿಯ ಕರ್ತಾ ಇದ್ದೇನೆ. ಶುದ್ಧ ಪರಿಣಾಮವೇ ನನ್ನ ಕರ್ಮವಿದೆ. ಶುದ್ಧ ಪರಿಣಾಮವೇ ಕರ್ಣವಿದೆ. ಇದು ಸಂಪ್ರದಾನ ಇದೆ, ಅಪಾದಾನವಿದೆ, ಇದುವೇ ಅಧಿಕರಣವಿದೆ. ನಾನು ಈ 6 ಕಾರಕಗಳ ವಿಚಾರದಿಂದ ರಹಿತನಿದ್ದು ಅಭೇದ ಸ್ವರೂಪನಿದ್ದೇನೆ. ನಾನು ಸ್ವತಃ ರಾಗಾದಿ ಭಾವಗಳಿಂದ ಪುಣ್ಯಪಾಪ ಕರ್ಮದ ಕರ್ತಾ ಇರುವುದಿಲ್ಲ. ನಾನು ಕೇವಲ ನನ್ನ ಶುದ್ಧ ಅತೀಂದ್ರಿಯ ಸಹಜ ಆನಂದವನ್ನು ಅನುಭವಿಸುವವನಿದ್ದೇನೆ. ನಾನು ಸಾಂಸಾರಿಕ ಸುಖ ದುಃಖಗಳನ್ನು ಭೋಗಿಸುವುದಿಲ್ಲ. ನಾನು ಸಿದ್ಧರ ಸಮಾನ ಪರಮ ನಿಶ್ಚಯನಿದ್ದೇನೆ. ಭೋಗಗಳ ಚಂಚಲತೆಯಿಂದ ರಹಿತನಿದ್ದೇನೆ. ಮನವಚನ ಕಾಯ ಯೋಗಗಳಿಂದ ರಹಿತನಿದ್ದೇನೆ. ನಾನು ಕರ್ಮ ನೋಕರ್ಮಗಳ ಆಕರ್ಷಣೆ ಒಳಗಾಗುವವನಲ್ಲ. ನಾನು ಅಜೀವನಲ್ಲ, ಆಸರ್ವನಲ್ಲ, ಬಂಧನಲ್ಲ, ಸಂವರನೂ ಅಲ್ಲ, ನಿರ್ಜರ ತತ್ವವೂ ಅಲ್ಲ, ಮೋಕ್ಷ ತತ್ವವೂ ಅಲ್ಲ. ನಾನು ಕೇವಲ ಯಾವಾಗಲೂ ಜೀವತತ್ವವನ್ನು ಧಾರಣ ಮಾಡಿದ ಒಂದು ಜೀವ ಅಥವಾ ಆತ್ಮನಿದ್ದೇನೆ. ಸುಖ, ಸತ್ತ, ಚೈತನ್ಯ, ಬೋಧ ಈ 4 ನನ್ನ ನಿಜ ಪ್ರಾಣಗಳಾಗಿವೆ. ಅವುಗಳಲ್ಲಿ ನಾನು ಯಾವಾಗಲೂ ಜೀವಂತನಿದ್ದೇನೆ. ಹೀಗೆ ಸಿದ್ಧ ಭಗವಾನರು ಕೃತಕೃತ್ಯರಿದ್ದಾರೆಯೋ ಅದೇ ರೀತಿಯಾಗಿ ನಾನೂ ಸಹ ಕೃತಕೃತ್ಯನಿದ್ದೇನೆ. ಅವರು ಜಗತ್ತನ್ನು ರಚಿಸುವಂಥವರು ಅಲ್ಲ, ನಾನೂ ಅಲ್ಲ. ಯಾರಿಗೂ ಅವರು ಸುಖ ಕೊಡುವಂಥವರು ಅಲ್ಲ, ನಾನೂ ಅಲ್ಲ. ನಾನು ಅವರಂತೆಯೇ ಅಸಂಖ್ಯಾತ ಪ್ರದೇಶಿ ಅಖಂಡನಿದ್ದೇನೆ. ಅವರಂತೆಯೇ ನಾನು ಸಹ ನನ್ನ ಅಂತಿಮ ಶರೀರ ಪ್ರಮಾಣ ಆಕಾರ ಧರಿಸುವವನಿದ್ದೇನೆ.
ಪ್ರದೇಶಗಳ ಸಂಖ್ಯೆಯೂ ಕಡಿಮೆ ಇಲ್ಲ. ಸಿದ್ಧ ಭಗವಾನರು ಎಲ್ಲ ಗುಣಸ್ಥಾನಗಳನ್ನು ಶ್ರೇಣಿಗಳನ್ನು ದಾಟಿ ಹೊರಗಿದ್ದಾರೆ. ನಾನು ಸಹ ಗುಣಸ್ಥಾನಗಳಿಂದ ದೂರವೇ ಇದ್ದೇನೆ. ಸಿದ್ಧ ಭಗವಾನರಂತೆ ದ್ರವ್ಯ ದೃಷ್ಟಿಯಿಂದ ನಾನು ಸಹ 14 ಮಾರ್ಗಣಗಳಿಂದ ಬೇರೆಯೇ ಇದ್ದೇನೆ. ಸಿದ್ಧ ಭಗವಾನರು ತೃಷ್ಣಾ ಕಾಮವಾಸಗಳಿಂದ ರಹಿತರಿದ್ದಾರೆ. ನಾನೂ ಸಹ ಇವುಗಳಿಂದ ರಹಿತನಾಗುವವನಿದ್ದೇನೆ. ಸಿದ್ಧ ಭಗವಾನರು ಸ್ತ್ರೀ, ಪುರುಷ, ನಪುಂಸಕ ಮುಂತಾದ ರೂಪವಾಗಿರುವುದಿಲ್ಲ. ನಾನೂ ಸಹ ಹಾಗೆಯೇ ಇದ್ದೇನೆ. ಸಿದ್ಧ ಭಗವಾನರು ಕ್ರೋಧ, ಮಾಯಾವಿ, ನಿಂದಕ ಮುಂತಾದ ರೂಪ ಇರುವುದಿಲ್ಲ. ನಾನೂ ಇರುವುದಿಲ್ಲ. ಸಿದ್ಧ ಭಗವಾನರು ಆತ್ಮನಲ್ಲಿದ್ದಂತೆ ನನ್ನ ಆತ್ಮನಲ್ಲಿಯೂ ಯಾವ ಭೇದಗಳಿಲ್ಲ. ಸಿದ್ಧ ಭಗವಾನರು ಮಾಯಾಚಾರಿ, ಕಪಟ, ಛಲ ಮುಂತಾದವುಗಳಿಂದ ರಹಿತರಿದ್ದಾರೆ. ನನ್ನ ಆತ್ಮನೂ ಸಹ ಅವುಗಳಿಂದ ರಹಿತನಿದ್ದಾನೆ. ಹೇಗೆ ಸಿದ್ಧ ಭಗವಾನರು ಪರಮ ಕ್ಷಮಾಧಾರಿಗಳಿದ್ದಾರೋ, ಸಮಭಾವಧಾರಿಗಳಿದ್ದಾರೋ, ಪರಮ ಕೋಮಲರಿದ್ದಾರೋ, ಮಾರ್ಧವಾರ್ಜವ ಗುಣಧಾರಿ ಇದ್ದಾರೋ, ನನ್ನ ಆತ್ಮನು ಸಹ ಎಲ್ಲ ಗುಣಗಳ ಧಾರಿ ಇದ್ದಾನೆ. ಹೇಗೆ ಸಿದ್ಧ ಭಗವಾನರು ಸತ್ಯ, ಶುದ್ಧ, ಧರ್ಮದ ಧನಿ ಇದ್ದಾರೋ, ಮಲರಹಿತರಿದ್ದಾರೋ, ಶೌಚ ಧರ್ಮಧಾರಿ ಇದ್ದಾರೋ, ಪೂರ್ಣ ಸಂಯಮಿ ಇದ್ದಾರೆಯೋ, ಪರಮ ತಪಧಾರಿ ಇದ್ದಾರೋ, ಇಚ್ಛಾರಹಿತರಿದ್ದಾರೋ, ಶಾಂತ ಸ್ವಭಾವದಿಂದ ಪರಿಪೂರ್ಣರಿದ್ದಾರೋ, ನಾನೂ ಸಹ ಅವೇ ಗುಣಗಳಿಂದ ಕೂಡಿದ್ದೇನೆ. ಪರಮಶಾಂತಿ, ಅಭಯದಾನ, ತ್ಯಾಗ, ಧರ್ಮಧಾರಿ, ಚಂದ್ರನ ಸಮಾನ ಶೀತಲತ, ಅಕಿಂಚನ್ಯ ಧರ್ಮಧಾರಿ, ಬ್ರಹ್ಮಭಾವದಲ್ಲಿ ಸಿದ್ಧರು ರಮಣರಿದ್ದಾರೆ. ಆದ್ದರಿಂದ ಬ್ರಹ್ಮಚರ್ಯ ಗುಣದ ಸ್ವಾಮಿ ಇದ್ದಾರೆ. ಅವರಂತೆಯೇ ನನ್ನ ಆತ್ಮನಲ್ಲಿಯೂ ಸಹ ಈ ಎಲ್ಲ ಗುಣಗಳು ವಿದ್ಯಮಾನ ಇರುತ್ತವೆ. ಸತ್ತಾಧಾರಿಯಾಗಿದ್ದರೂ ಸಹ ಸ್ವಭಾವ ಹಾಗೂ ಗುಣಗಳ ಅಪೇಕ್ಷೆ ನನ್ನ ಆತ್ಮ ಮತ್ತು ಸಿದ್ಧ ಪರಮಾತ್ಮರಲ್ಲಿ ಪೂರ್ಣ ಸಮಾನತೆ ಇದೆ. ಅವರು ಏನು ಇದ್ದಾರೋ ನಾನು ಅದೇ ಇದ್ದೇನೆ. ಈ ರೀತಿಯಾಗಿ ಯಾವ ಯೋಗಿಯು ನಿರಂತರ ಅನುಭವ ಮಾಡುತ್ತಾರೋ ಅವರೇ ಮೋಕ್ಷದ ಸಾಧಕರಾಗಿರುತ್ತಾರೆ. ಪರಮಾತ್ಮ ಪ್ರಕಾಶ ಗ್ರಂಥದಲ್ಲಿ ಹೇಗೆ ನಿರ್ಮಲ ಜ್ಞಾನಮಯ ಆತ್ಮನು ಸಿದ್ಧಗತಿಯಲ್ಲಿ ನಿವಾಸ ಮಾಡುತ್ತಾನೋ ಅದೇ ರೀತಿಯಾಗಿ ಬ್ರಹ್ಮ ಪರಮಾತ್ಮನು ಸಹ ತನ್ನ ಶರೀರದಲ್ಲಿ ನಿವಾಸ ಮಾಡುತ್ತಾನೆ. ಸ್ವಲ್ಪ ಭೇದ ತಿಳಿಯಬೇಡ. ಬೃಹತ್ ಸಾಮಯಿಕ ಪಾಠದಲ್ಲಿ ಹೇಳುತ್ತಾರೆ, ಹೇ ಮೂಢ ಪ್ರಾಣಿ, ನೀನು ನಿನ್ನ ಆತ್ಮನನ್ನು ನಿತ್ಯ, ಜ್ಞಾನಮಯಿ, ನಿರ್ಮಲ, ನಾಶರಹಿತ, ಅವಿನಾಶಿ ಎಂದು ಬಣ್ಣಿಸದೆ ಮಿಥ್ಯಾತ್ವದ ಕಾರಣ ನಾನು ಕೆಂಪು, ಕಪ್ಪು, ರೂಪವಾನ, ಶಕ್ತಿವಂತ, ಶ್ರೀಮಂತ, ನಿರ್ಬಲ, ದಪ್ಪ, ತೆಳ್ಳಗೆ, ದೇವ, ಮನುಷ್ಯ, ಪಶು, ನಾರಕಿ, ನಪುಂಸಕ, ಪುರುಷ, ಸ್ತ್ರೀ ಮುಂತಾಗಿ ತಿಳಿಯುತ್ತೆ. ಯಾವ ಈ ಗುಣಗಳು ನಿನ್ನಲ್ಲಿ ಇಲ್ಲ, ಪರ್ಯಾಯದಲ್ಲಿವೆ. ನೀನಂತೂ ದ್ರವ್ಯ ದೃಷ್ಟಿಯಿಂದ ಸಿದ್ಧ ಸಮಾನನಿರುವೆ. ದ್ರವ್ಯ ದೃಷ್ಟಿಯಿಂದ ಕಿಂಚಿತ್ತೂ ಕೂಡ ಅಂತರವಿರುವುದಿಲ್ಲ ಎಂದು ಹೇಳಿದ್ದಾರೆ. ಮೋಕ್ಷ ಪಾವಡ ಗ್ರಂಥದಲ್ಲಿ ಯಾವ ಜೀವವು ಭಯಾನಕ ಸಂಸಾರ ಸಮುದ್ರದಿಂದ ಹೊರಹೋಗ ಬಯಸುತ್ತದೆಯೋ ಅದು ತನ್ನ ಶುದ್ಧಾತ್ಮನನ್ನು ಧ್ಯಾನಿಸಬೇಕು. ಆದ್ದರಿಂದಲೇ ಕರ್ಮರೂಪಿ ಇಂಧನ ಕಡಿಮೆಯಾಗುವುದು. ಆಗ ನಿನ್ನ ಜ್ಞಾನದಲ್ಲಿ ಜಿನೇಂದ್ರ ಭಗವಾನರು ಹಾಗೂ ನನ್ನ ಆತ್ಮನಲ್ಲಿ ಯಾವ ಅಂತರವೂ ಇಲ್ಲ ಎಂದು ತಿಳಿದು ಬರುವುದು. ಕನ್ನಡದ ಕವಿ ರತ್ನಾಕರ ಭರತೇಶ ವೈಭವದಲ್ಲಿ ತನುಜಿನ ಗ್ರಹವೆಂದು ಮನಸ್ಯುವ ಪೀಠವೆಂದನುಪಮ ಆತ್ಮನೇ ಜಿನನೆಂದು ನೆನಹವೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಳ್ಪಾಗ ಜಿನನಾಥ ತೋರುವನು ಒಳಗೆ ಅಂತ ಹಾಡಿದ್ದಾನೆ. ಅಂದರೆ ಯಾವಾಗ ನೀನು ಈ ಶರೀರವೇ ಜಿನಾಲಯ ಅಂತ ತಿಳ್ಕೊಂಡು ಚಂಚಲಮಯವಾದ ಮನಸ್ಸನ್ನು ಶಿವಪೀಠವನ್ನಾಗಿ ಮಾಡಿ ಅನುಪಮ ಆತ್ಮನನ್ನೇ ಜಿನೇಂದ್ರ ಭಗವಂತನೆಂದು ಅವನ ಮೇಲೆ ಮನಸ್ಸಿನ ಮೇಲೆ ಸ್ಥಾಪಿಸಿ ನೆನಹವೆಲ್ಲವ ಬಿಟ್ಟು ಅಂದರೆ ಎಲ್ಲ ವಿಕಲ್ಪಗಳನ್ನೆಲ್ಲ, ಸಂಪೂರ್ಣ ವಿಕಲ್ಪಗಳನ್ನೆಲ್ಲ ಬಿಟ್ಟು ಕಣ್ಮುಚ್ಚಿ ಅಂತರಂಗದಲ್ಲಿ ನೋಡಿದಾಗ ಅಲ್ಲಿ ಜನನಾಥ ಕಾಣುತ್ತಾನೆ. ಯಾವ ಜನನಾಥ? ನಮ್ಮ ಆತ್ಮನೇ ಜನನಾಥ. ಪ್ರತಿಯೊಂದು ಜೀವವು ಜನನಾಥನಾಗುವಂಥ ಶಕ್ತಿ ಹೊಂದಿದ್ದಾನೆ. ಅಂಥ ಜಿನೇಂದ್ರ ಭಗವಂತ ನಾನೇ ಇದ್ದೇನೆ. ಆದ್ದರಿಂದ ಈ ಶ್ಲೋಕದಲ್ಲಿ ಆತ್ಮದರ್ಶನವಾಗುವಂಥ ಉಪಾಯ ತಿಳಿಸಿದ್ದಾರೆ ರತ್ನಾಕರ ಕವಿ. ಅಂತರಂಗದಲ್ಲಿ ನೋಡಿದಾಗ ಜಿನೇಂದ್ರ ದರ್ಶನವಾಗುವುದೆಂದು ಹೇಳಿದ್ದಾರೆ. ಆ ಜಿನೇಂದ್ರರೇ ನಾನು ಎಂದು ನಾವು ತಿಳಿಯಬೇಕು. ಆದ್ದರಿಂದ ನನ್ನ ಆತ್ಮನೇ ಜಿನೇಂದ್ರ ಭಗವಾನ ಎಂದು ಶ್ರದ್ಧೆ ಮಾಡಿರಿ. ಪ್ರತಿಯೊಬ್ಬರು ನೀವು ಎಲ್ಲರೂ ಜಿನೇಂದ್ರ, ನಮ್ಮ ಆತ್ಮನು ಕೂಡ ಜಿನೇಂದ್ರ ಭಗವಂತನೇ ಇದ್ದಾನೆ ಎಂದು ತಿಳಿದು ನಾವು ಶ್ರದ್ಧೆ ಮಾಡಿದಾಗ ಕೆಲವೇ ದಿನಗಳಲ್ಲಿ ನಮಗೂ ಕೂಡ ಸಿದ್ಧ ಪರಮಾತ್ಮ ಆಗುವಂಥ ಒಂದು ಸೌಭಾಗ್ಯ
ಪ್ರಾಪ್ತ ಆಗಬಹುದು ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಮಾತುಗಳನ್ನು ಮುಗಿಸುತ್ತೇವೆ. ಎಲ್ಲರಿಗೂ ಜೈ ಜಿನೇಂದ್ರಗಳು.